ಎಸ್ ಜಗಜ್ಯೋತಿ ಬಸವೇಶ್ವರರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತಾ, ಜಗತ್ತಿನ ಸಾಂಸ್ಕೃತಿಕ ನಾಯಕರೆಂದೇ ಖ್ಯಾತಿ ಹೊಂದಿರತಕ್ಕಂಥ 12ನೇ ಶತಮಾನದ ಸಾಮಾಜಿಕ ಸಮಾನತೆಯ ಹರಿಕಾರರು, ಆರ್ಥಿಕ ಪ್ರಜ್ಞೆಯ ಪ್ರಬಲಕಾರರು, ಎಲ್ಲ ರೀತಿಯಾಗಿರ್ತಕ್ಕಂಥ ವೈಚಾರಿಕ ಪ್ರಜ್ಞೆಯ ಸಾಕ್ಷಿಯಾಗಿರುವಂಥ ಬಸವಣ್ಣನವರು ಇಂದಿಗೂ ಎಂದಿಗೂ ಯಾವತ್ತಿಗೂ ಅವರು ಸಾರ್ವಕಾಲಿಕವಾಗಿರುವಂಥ ಸತ್ಯವಾಗಿದ್ದಾರೆ. ಯಾಕಂದರೆ ಅವರು ನಮ್ಮೆಲ್ಲರಿಗೂ ಕಾಯಕ ತತ್ವದ ಒಂದು ವಿವರಣೆಯನ್ನು ನೀಡಿ ಕಾಯಕಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥ, ಕಾಯಕವೇ ಕೈಲಾಸ ಅಂತ ಅನ್ನೋದ್ರ ಮೂಲಕವಾಗಿ ಕಾಯಕದಲ್ಲೇ ಕೈಲಾಸವನ್ನು ಕಾಣಿರೋ ಅಂತಕ್ಕಂಥ ಒಂದು ಉಕ್ತಿಯೊಡನೆ ಒಂದು ವಚನ ಸಂಸ್ಕೃತಿಯ ಒಳವಳಿಯನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಬಸವಣ್ಣನವರು ವಿಜ್ಜಳ ಸ್ಥಾನದಲ್ಲಿ ಕರ್ಣಿಕನಾಗಿ ಸೇರಿಕೊಳ್ಳೋದ್ರ ಮೂಲಕವಾಗಿ ಪ್ರಧಾನಮಂತ್ರಿ ಆಗ್ತಾರೆ. ಅಲ್ಲಿ ಅಂತರ್ಜಾತಿ ವಿವಾಹವನ್ನು ಮಾಡೋದ್ರ ಮೂಲಕವಾಗಿ ಅವರು ಕೂಡಲ ಸಂಗಮದಲ್ಲಿ ಜಾತಿವಾದಿಗಳ ಒಂದು ಗುರಿಗೆ ಬಲಿಯಾಗಿರ್ತಕ್ಕಂಥದ್ದನ್ನ ಯಾವತ್ತೂ ಕೂಡ ನಾವು ಮರೆದೇ ಇರ್ತಕ್ಕಂಥದ್ದು. ಅಂದರೆ ಸಮಾಜದ ಕನಸನ್ನು ಕಟ್ಟಿಕೊಳ್ಳೋದ್ರ ಮೂಲಕವಾಗಿ ಬಸವಣ್ಣನವರು ಎಲ್ಲರಿಗೂ ಇವತ್ತು ಒಂದು ಮಾದರಿಯಾಗಿ ಇದು ಮಾಡಿದ್ದಾರೆ. ವಿಶ್ವದ ಪ್ರಥಮ ಧಾರ್ಮಿಕ ಸಂಸತ್ತು ಅಂತಕ್ಕಂಥದ್ದನ್ನು ಅನುಭವ ಮಂಟಪದ ಮೂಲಕ ಮಾಡಿ ಅಲ್ಲಿ ಎಲ್ಲ ಶರಣೆಯರಿಗೂ ಕೂಡ ಅವಕಾಶವನ್ನು ಮಾಡಿ ತಮ್ಮದೇ ಆಗಿರ್ತಕ್ಕಂಥ ವಚನಗಳ ಒಂದು ಮೂಲಕವಾಗಿ ಸಾಮಾಜಿಕ ಅಂಕುಡೊಂಕುಗಳನ್ನು ತಿದ್ದೋದ್ರ ಮೂಲಕವಾಗಿ ಅಲ್ಲಿ ಮಹಿಳೆಯರಿಗೂ ಕೂಡ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬಸವಣ್ಣನವರ ಒಂದು ಸಮಾನತೆಯ ಒಂದು ಪ್ರತೀಕ ಅಂತೇಳಿ ನಾವು ಭಾವಿಸ್ತೇವೆ. ಆ ಕಾರಣಕ್ಕಾಗಿಯೇ ಬಸವಣ್ಣನವರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳೆಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ. ಯಾಕಂದರೆ ಕಳ್ಳತನ ಬೇಡ, ಕೊಲೆ ಬೇಡ, ಇಂಥ ಆಧುನಿಕ ಪ್ರಪಂಚದಲ್ಲಿ ಇವತ್ತು ಬಸವಣ್ಣನವರ ಏನು ಹಾಕಿಕೊಟ್ಟಿರ್ತಕ್ಕಂಥ ಪಂಕ್ತಿ ಏನಿದೆ, ಅವರು ಹಾಕಿಕೊಟ್ಟಿರ್ತಕ್ಕಂಥ ಮೌಲ್ಯಗಳು, ಆದರ್ಶಗಳು ಎಂದಿಗೂ ಕೂಡ ಜನಮಾನಸದಲ್ಲಿ ನಾವೆಲ್ಲ ಅದನ್ನು ಆಚರಣೆಗೆ ತಂದಾಗಲೇ ನಾವು ಅವರಿಗೆ ಕೊಡ್ತಕ್ಕಂಥ ಒಂದು ದೊಡ್ಡ ಒಂದು ಹೆಮ್ಮೆ ಮತ್ತು ಗೌರವ ಅಂತ ನಾನು ಭಾವಿಸ್ತೀನಿ. ಆ ಕಾರಣಕ್ಕೆ ಅವರು ದುರಾಸೆಯಿಂದ ದೂರ ಇರೋದ್ರ ಮೂಲಕವಾಗಿ ಅವ್ರು ಹೇಳ್ತಾರೆ ಒಂದು ಮಾತನ್ನು, ನಾನು ನಿಮ್ಮ ಒಂದು ಇದರಲ್ಲಿ ಜಾತಿ ಒಂದು ಇದರಲ್ಲಿ ಹೇಳುವಾಗ ಕಾಶಿ ಕಮ್ಮಾರನಾದ, PC ಮಡಿವಾಳನಾದ, ಹಾಸವನಿಕ್ಕಿ ಸಾಲಿಗನಾದ, ವೇದವನೂದಿ ಬ್ರಾಹ್ಮಣನಾದ ಅಂತಕ್ಕಂಥ, ಅಂದರೆ ಎಲ್ಲ ಕುಲಜರಿಗೂ ಕೂಡ ಆ ಒಂದು ಜಾತಿಯ ಪ್ರವೃತ್ತಿಗಳನ್ನು ಕಲಿಸೋದ್ರ ಮೂಲಕವಾಗಿ ಆ ವೃತ್ತಿಗಳನ್ನು ಹೇಗೆ ಒಂದು ಗೌರವದಿಂದ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು ಅಂತಂದರೆ ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವನ್ನಾದರೂ ಮರೆಯಬೇಕು, ಲಿಂಗ ದರ್ಶನವನ್ನಾದರೂ ಮರೆಯಬೇಕು, ದಾಸೋಹವನ್ನಾದರೂ ಮರೆಯಬೇಕು. ಗುರು ಲಿಂಗ ಜಂಗಮಗಳನ್ನು ಮರೆಯೋದ್ರ ಮೂಲಕವಾಗಿ ಕಾಯಕಕ್ಕೆ ಹೆಚ್ಚಿನ ಮನ್ನಣೆಯನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಆ ಕಾರಣಕ್ಕಾಗಿಯೇ ಬಂಗಾರದೊಳಗೊಂದೆಳೆಯ ಸೀರೆಯೊಳಗೆ ಒಂದೆಳೆಯ, ಬಂಗಾರದೊಳಗೊಂದೆಳೆಯ ಸೀರೆಯೊಳಗೊಂದೆಳೆಯ ಮುಟ್ಟಿದರೆ ನಿಮ್ಮ ಆಣೆ, ನಿಮ್ಮ ಪುರಾತನ ರಾಣೆ ಅನ್ನುವಂಥ ಮಾತನ್ನು, ಅಂದರೆ ಎಷ್ಟು ಇವತ್ತಿಗೆ ಏನು ಬೇಕು, ಈ ದಿನಕ್ಕೆ ಏನು ಅವಶ್ಯಕತೆ ಇದೆ ಅಷ್ಟೇ ಮಾತ್ರ ನಾವು ಸಂಪಾದಿಸಬೇಕು ವಿನಃ ಸಂಗ್ರಹ ಬುದ್ಧಿಯನ್ನು ಬಸವಣ್ಣನವರು ಅವರು ವಿರೋಧಿಸ್ತಾ ಇದ್ದಾರೆ. ಅವರ ಸಮಕಾಲೀನರಾಗಿರ್ತಕ್ಕಂಥ ಅಂಬಿಗರ ಚೌಡ ಇರ್ಬೋದು, ಮಡಿವಾಳರ ಮಾಸ ಇರ್ಬೋದು, ಇವರ ಕಕ್ಕ ಇರ್ಬೋದು, ಅಕ್ಕ ನಾಗಮ್ಮ ಇರ್ಬೋದು, ಅಕ್ಕ ಮಹಾದೇವಿ ಇರ್ಬೋದು, ರಮ್ಯವೇ ಇರ್ಬೋದು, ಇಂಥ ಅನೇಕ ವಚನಕಾರ್ತಿಯರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಡೋದ್ರ ಮೂಲಕವಾಗಿ ವಚನ ಸಂಸ್ಕೃತಿಯನ್ನು ಕಟ್ಟಿಕೊಟ್ಟಿರ್ತಕ್ಕಂಥ 12ನೇ ಶತಮಾನದ ಶರಣ ದಾಸೋಹದ ನೇತೃತ್ವ ವಹಿಸಿರ್ತಕ್ಕಂಥ ಬಸವಣ್ಣನವರನ್ನು ನಾವು ಯಾವತ್ತೂ ಎಷ್ಟರ ಮಟ್ಟಿಗೆ ಅವರು ಸಂಶೋಧನೆ ಮಾಡಿದ್ರು ಕೂಡ ನಾವು ಕಡಿಮೆನೇ. ಯಾಕಂತಂದರೆ ಅವರು ಆ ರೀತಿಯಾಗಿರ್ತಕ್ಕಂಥ ಒಂದು ಇದು ಮಾಡಿದ್ರು. ಚಿಕ್ಕ ವಯಸ್ಸಿನಲ್ಲೇ ಅವರು ಸಾಮಾಜಿಕ ಅನಿಷ್ಟಗಳ ವಿರುದ್ಧ, ಸಾಮಾಜಿಕ ಅಸಮಾನತೆಯ ವಿರುದ್ಧ, ಆರ್ಥಿಕ ಅಸಮಾನತೆಯ ವಿರುದ್ಧ ಗುಡುಗಿದ್ರ ಮೂಲಕವಾಗಿ ಡಿಗ್ನಿಟಿ ಆಫ್ ಲೇಬರ್ ಅಂತ ಹೇಳ್ತಾರೆ, ಶ್ರಮದ ಗೌರವ, ಶ್ರಮಕ್ಕೆ ಯಾರು ಗೌರವವನ್ನು ಕೊಡ್ತಾರೆ ಅವರು ನಿಜವಾದ ಮನುಷ್ಯರಾಗಿರ್ತಾರೆ ಅನ್ನುವಂಥ ಮಾತನ್ನು, ಯಾರು ಶ್ರಮಕ್ಕೆ ಗೌರವ ಕೊಡಲ್ವೋ, ಯಾರು ದುಡಿದು ತಿನ್ನಲ್ವೋ ಅವರಿಗೆ ಅನ್ನ ತಿನ್ನುವ ಹಕ್ಕು ಕೂಡ ಇಲ್ಲ ಅನ್ನುವಂಥದ್ದನ್ನು ಪ್ರತಿಪಾದಿಸಿದ ಮೂಲಕವಾಗಿ ಇವತ್ತು ಬಸವಣ್ಣನವರ ಒಂದು ಆದರ್ಶಗಳನ್ನು ನಾವೆಲ್ಲ ಒಂದು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅವರ ಇಂಥ ಆಚರಣೆಗಳಿಗೆ ಅದು ಬೆಲೆ ಇರ್ತದೆ ಅನ್ನೋದು. ನಮ್ಮ ನಾಡಿನಲ್ಲಿ ಪ್ರತಿ ಸೋಮವಾರ ಬಸವ ದಿನ ಅಂತಲೇ ಆಚರಿಸ್ತೀವಿ. ರೈತರೆಲ್ಲರೂ ಕೂಡ ಎತ್ತುಗಳನ್ನು ತೊಳೆದ ಮೂಲಕವಾಗಿ ಅವತ್ತು ಬೇಸಾಯವನ್ನು ರಜೆ ಮಾಡ್ತಕ್ಕಂಥ ಪದ್ಧತಿ ಕೂಡ ಇದೆ.
ಆಮೇಲೆ ಇವತ್ತು ಬಸವ ಜಯಂತಿ ದಿನ ಅನೇಕ ರೀತಿಯಾಗಿರ್ತಕ್ಕಂಥ ಮನೆ ಓಪನಿಂಗ್ಗಳು ಮಾಡ್ತಾರೆ, ವಿವಾಹಗಳನ್ನು ಮಾಡ್ತಾರೆ, ಅವರ ಹೆಸರಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡ್ತಾರೆ. ಲಂಡನ್ನಿನ ಥೇಮ್ಸ್ ನದಿಯ ದಡದಲ್ಲಿ ಬಸವಣ್ಣನವರ ಪ್ರತಿಮೆಯನ್ನು ಇಡೋದ್ರ ಮೂಲಕವಾಗಿ ಆ ಕಾರಣಕ್ಕಾಗಿಯೇ ವಿಶ್ವ ನಾಯಕ, ವಿಶ್ವ ಸಾಂಸ್ಕೃತಿಕ ನಾಯಕ ಅನ್ನುವಂಥ ಒಂದು ಹೆಗ್ಗಳಿಕೆಗೆ ಅವರು ಭಾಜನರಾಗಿದ್ದಾರೆ. ನಮ್ಮ ದೇಶದ ಪಾರ್ಲಿಮೆಂಟ್ರಿ ಮುಂದೆಯೂ ಕೂಡ ಬಸವಣ್ಣನವರ ಪ್ರತಿಮೆಯನ್ನು ಇಡಲಾಗಿದೆ. ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಹುಟ್ಟಿರ್ತಕ್ಕಂಥ ಬಸವಣ್ಣನವರು ಅತ್ಯಂತ ಸೂಕ್ಷ್ಮಮತಿಯಾಗಿದ್ದರು. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಜನಿವಾರವನ್ನು ಕಿತ್ತೆಸೋದ್ರ ಮೂಲಕವಾಗಿ ವೀರಶೈವ ಧರ್ಮವನ್ನು ಸ್ಥಾಪನೆಯನ್ನು ಮಾಡಿ ಮನುಕುಲದ ಒಳಿತಿಗಾಗಿ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥದ್ದನ್ನ ಯಾವತ್ತೂ ಕೂಡ ನಾವು ನೆನೆಸಬೇಕಾಗುತ್ತೆ. ಆ ಕಾರಣಕ್ಕೆ ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬವಯ್ಯ, ಎನ್ನ ದೇಹವೇ ದೇಗುಲವಯ್ಯ, ಶಿರವೇ ಹುನ್ನ ಕಳಸವಯ್ಯ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅನ್ನುವಂಥ ಮಾತನ್ನು ಅವರು ಹೇಳೋದ್ರ ಮೂಲಕವಾಗಿ ಸ್ಥಾವರಕ್ಕೆ ಕಳಿವುಂಟು, ಜಂಗಮಕ್ಕೆ ಕಳಿವಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾರೆ. ನೋಡಿ, ಇಲ್ಲಿ ಸ್ಥಾವರ ಮತ್ತು ಜಂಗಮ ಅಂತಕ್ಕಂಥ, ಸ್ಥಾವರ ಅಂತಕ್ಕಂಥದ್ದು ನಿಶ್ಚಲವಾಗಿರ್ತಕ್ಕಂಥದ್ದು, ಜಂಗಮ ಅಂತಕ್ಕಂಥದ್ದು ಡೈನಾಮಿಕ್ ಚಲನಶೀಲವಾಗಿರ್ತಕ್ಕಂಥದ್ದು. ಅಂದರೆ ಚಲನಶೀಲ ಯಾವತ್ತಾಗಿರ್ತದೆ ಅದಕ್ಕೆ ಯಾವತ್ತೂ ಸಾವಿಲ್ಲ. ಅಂದರೆ ಸ್ಥಾವರಕ್ಕೆ ಅಳಿವುಂಟು, ಅಂದರೆ ಇದ್ದಲ್ಲಿರ್ತಕ್ಕಂಥ ಭೌತಿಕ ವಸ್ತುಗಳು ನಶಿಸಿ ಹೋಗ್ತವೆ. ಆದರೆ ಜಂಗಮ ಅಂತಕ್ಕಂಥದ್ದು, ಚಲನೆ ಅಂತಕ್ಕಂಥದ್ದು, ಹೆಚ್ಚತಕ್ಕಂಥ ನೀರು ಅಂತಕ್ಕಂಥದ್ದು ಯಾವತ್ತೂ ಕೂಡ ಅದು ತನ್ನ ಒಂದು ಆಯಸ್ಸನ್ನು ವೃದ್ಧಿ ಮಾಡ್ಕೊಳ್ತಾರೆ ಹೋಗ್ತೈತೆ ಅನ್ನೋಂಥ ಮಾತನ್ನು ಬಸವಣ್ಣನವರು ಹೇಳ್ತಾರೆ. ಅನೇಕ ರೀತಿಯಾಗಿರ್ತಕ್ಕಂಥ ವಚನಗಳು ಅವರ ಹಿರಿಯ ಸಹೋದ್ಯೋಗಿಗಳಾಗಿರ್ತಕ್ಕಂಥ ಮಡಿವಾಳ ಮಾಸ್ಟರನವರು ಕೂಡ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ವಚನವನ್ನು ಹೇಳ್ತಾರೆ. ಮಧುರದ ಗುಣವ